ಉಮಾಪತಿ ಶ್ರೀನಿವಾಸ್ ಮತ್ತು ದರ್ಶನ್ ತೂಗುದೀಪ್ ಒಂದು ಕಾಲದ ಗೆಳೆಯರು. ಯಾವುದೋ ವಿಷಯಗಳಲ್ಲಿ ಇಬ್ಬರು ದೂರವಾಗಿದ್ರು. ಇದೀಗ ಉಮಾಪತಿ ಮತ್ತೆ ದರ್ಶನ್ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ, ಅದರ ಕತೆ ಬರೆಸಿದ್ದು ನಾನೇ ಎನ್ನುವ ಮೂಲಕ ಹೊಸ ವಿಚಾರವನ್ನ ಹೊರಹಾಕಿದ್ದಾರೆ. ರಾಬರ್ಟ್ ಚಿತ್ರದ ಸಕ್ಸಸ್ ಬಳಿಕ ಉಮಾಪತಿ ಶ್ರೀನಿವಾಸ್ ದರ್ಶನ್ಗಾಗಿ ಮತ್ತೊಂದು ಸಿನಿಮಾ ನಿರ್ಮಿಸಬೇಕು ಅಂದುಕೊಂಡಿದ್ರಂತೆ. ಅದಕ್ಕಾಗಿ ರಾಬರ್ಟ್ ನಿರ್ದೇಶಕ ತರುಣ್ ಸುಧೀರ್ಗೆ ಕತೆ ಸಿದ್ಧಪಡಿಸಲು ಹೇಳಿದ್ರಂತೆ. ಅದರಂತೆ ಕತೆ ಕೂಡ ಇವರೇ ಬರೆಸಿಕೊಂಡಿದ್ದಾರಂತೆ. ಈ ವಿಚಾರವನ್ನ ಉಮಾಪತಿ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಕಾರಣಾಂತರಗಳಿಂದ ಈ ಸಿನಿಮಾವನ್ನ ಉಮಾಪತಿ ನಿರ್ಮಿಸಲಾಗಿಲ್ಲ. ಅದಕ್ಕೆ ದರ್ಶನ್ ಮತ್ತು ಉಮಾಪತಿ ನಡುವಿನ ವೈಮನಸ್ಸು ಕಾರಣವಾಗಿರಬಹುದು. ಮುಂದೆ ಈ ಕತೆ ತರುಣ್ ಸುಧೀರ್ ಮತ್ತು ಅವರ ಸ್ನೇಹಿತರ ಬಳಿಯೇ ಉಳಿದುಕೊಂಡಿತ್ತು. ನಂತರ ದರ್ಶನ್ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರಿಗೆ ಕತೆ ಇಷ್ಟವಾಗಿ ಈ ಸಿನಿಮಾ ನಿರ್ಮಾಣವಾಗಿ ದಾಖಲೆ ಬರಿತಾ ಇದೆ. ಈ ಹಿಂದೆ ನಡೆದಿರುವ ಕಾಟೇರ ಪ್ರೆಸ್ ಮೀಟ್ಗಳಲ್ಲಿ ಅಥವಾ ಸಕ್ಸಸ್ ಮೀಟ್ನಲ್ಲಿ ಯಾರೂ ಕೂಡ ಕಾಟೇರ ಕಥೆಯಲ್ಲಿ ಉಮಾಪತಿಯವರ ಪಾತ್ರವಿದೆ, ಇದು ಅವರೇ ಇಟ್ಟ ಟೈಟಲ್, ಅವರೇ ಬರೆಸಿದ ಕಥೆ ಅಂತ ಯಾರೂ ಕೂಡ ಹೇಳಿಕೊಂಡಿಲ್ಲ. ಇದೀಗ ಉಮಾಪತಿ ಶ್ರೀನಿವಾಸ್ ನೀಡಿರುವ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾಟೇರ 200 ಕೋಟಿ ರೂಪಾಯಿ ಗಳಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಉಮಾಪತಿ, ಕಲೆಕ್ಷನ್ ಬಗ್ಗೆ ರಾಕ್ಲೈನ್ ಸರ್ ಅವರೇ ಹೇಳಬೇಕು. 200 ಅಲ್ಲ 500 ಕೋಟಿ ರೂಪಾಯಿ, 200 ಅಲ್ಲ 500 ಕೋಟಿ ರೂಪಾಯಿ ಕಲೆಕ್ಷನ್ ಆಗಲಿ ಅಂತ ಬಯಸ್ತೀನಿ. ಅಷ್ಟು ಗಳಿಸುವ ಆ ತಾಕತ್ತು ಕಾಟೇರ ಚಿತ್ರಕ್ಕಿದೆ ಎಂದಿದ್ದಾರೆ. ಅಲ್ಲದೆ ಕೋಟಿಗಳ ಬಗ್ಗೆ ನಾನು ಮಾತನಾಡಲ್ಲ ಎಂದಿರುವ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್, ಕಲೆಕ್ಷನ್ ಬಗ್ಗೆ ಮಾತನಾಡುವಾಗ ನಿರ್ಮಾಪಕರ ದೃಷ್ಟಿಕೋನದಲ್ಲಿ ನೋಡ್ತೀನಿ. ಯಾರೋ 200-300 ಕೋಟಿ ರೂಪಾಯಿ ಅಂತೆಲ್ಲ ಹಾಕ್ತಾರಲ್ಲ, ನನ್ನ ಅಕೌಂಟ್ ಸಹ ಫ್ರೀಸ್ ಆಗಿದೆ. ಈಗ ಇನ್ಕಮ್ ಟ್ಯಾಕ್ಸ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಕಾಟೇರ ಟೈಟಲ್ ಇಟ್ಟವನು ನಾನೇ, ಕತೆ ಬರೆಸಿದವನು ನಾನೇ. ಯಾರಿಗೆ ಏನು ದಕ್ಕಬೇಕು ಅದು ದಕ್ಕತ್ತೆ. ಕಥೆಯ ವಿಚಾರದಲ್ಲಿ ನನ್ನ ಜಡ್ಜ್ಮೆಂಟ್ ಎಲ್ಲೂ ತಪ್ಪಾಗಿಲ್ಲ. ನಿರ್ಮಾಪಕನಾಗಿ ಒಳ್ಳೆ ಕತೆ ಆಯ್ಕೆ ಮಾಡಿದ ಖುಷಿ ಇದೆ. ರಾಕ್ಲೈನ್ ಸರ್ ಬ್ಯಾನರ್, ನನ್ನ ಬ್ಯಾನರ್ ಎರಡೂ ಒಂದೇ ಅಂತ ಪಾಸಿಟಿವ್ ಆಗಿ ಮಾತನಾಡ್ತಾರೆ. ಒಟ್ಟಾರೆ ಅಪ್ಪಟ ಕನ್ನಡದ ಸಿನಿಮಾ ಕಾಟೇರ ರಾಜ್ಯದಲ್ಲಿ ಕೋಟಿ ಕೋಟಿ ಗಳಿಕೆ ಕಂಡು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಕಾಣಲು ಸಿದ್ಧತೆ ನಡೆಸಿದೆ. ಚಪ್ಪಲಿ ಹಾಕೊಂಡು ನಿಲ್ದಿದ್ದು
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.